ಮುಸ್ಲಿಂ ಸಮಾಜಕ್ಕೆ ಬಹಳ ಅನ್ಯಾಯವಾಗಿದೆ. ಈ ಬಾರಿ ಕಾಂಗ್ರೆಸ್ ಸೋಲಿಸಬೇಕಂತೇಳಿ ಪಣ ತೊಟ್ಟಿದ್ದೀವಿ. ನಾವೆಲ್ಲ ಕಾಂಗ್ರೆಸ್ ಪಕ್ಷ ಫಸ್ಟೇ ಮೋಸ ಮಾಡಿದೆ. ಇನ್ನೂವರೆಗೂ ಡೆವಲಪ್ಮೆಂಟ್ ಏನೇನು ಆಗಿಲ್ಲ. ಮುಸ್ಲಿಂ ಸಮಾಜಕ್ಕೆ ನೋವಾಗಿದೆ. ಆದ್ರಿಂದ ಆಗಬಹುದು. ಯಾವಾಗಲಿ ಇಂಡಿಪೆಂಡೆಂಟ್ ಕಾಂಗ್ರೆಸ್ ಆಗಂಗಿಲ್ಲ, HDP ಹಾಕಂಗಿಲ್ಲ, BJP ಹಾಕಂಗಿಲ್ಲ. ನಮ್ಗೆ ಏನಂತಾರೆ ಮುಸ್ಲಿಮ್ಗೆ ಪಾಕಿಸ್ತಾನಿಗೆ ಹೋಗಿರ ಅಂತಾರೆ. ಭೇದವ ಮಾಡಿದ್ರೆ ಇದು ರಾಜಕೀಯ ಅಲ್ಲ, ದ್ರೋಹ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರ ಇರತಕ್ಕಂಥ ಏರಿಯಾದಲ್ಲಿ ನಾವಿದ್ದೇವೆ. ಜಾಸ್ತಿ ಇಲ್ಲಿ ಅಲ್ಪಸಂಖ್ಯಾತರೇ ಇರತಕ್ಕಂಥದ್ದು. ಈಗಾಗಲೇ ಚುನಾವಣಾ ಕಣ ಹೇಗಿದೆ ಸರ್? ಈ ಬಾರಿಗೆ ಸಾದಿಕ್ ಪೈಲ್ವಾನ್ ಅವರು ಈಗ ಕಾಂಗ್ರೆಸ್ನ ಬಂಡೆ ಅಭ್ಯರ್ಥಿಯಾಗಿ ನಿಂತಿದ್ರು. ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಹೋಗಿ CM ಅವ್ರ ಜೊತೆ ಕಾಣಿಸ್ಕೊಳ್ತಾರೆ. ಅಂದರೆ ನಮ್ಮ ಬೆಂಬಲ ಈ ಬಾರಿಗೆ ಕಾಂಗ್ರೆಸ್ಗೆ ಅಂತ ಹೇಳ್ತಾರೆ. ಸರ್ ಏನು ಹೇಳ್ತೀರಿ ಈ ಬಾರಿಗೆ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಸಮಾಜಕ್ಕೆ ಭಾಳ ಅನ್ಯಾಯವಾಗಿದೆ. ಕಾಂಗ್ರೆಸ್ ಪಾರ್ಟಿಯಿಂದ ಭಾಳ ಅನ್ಯಾಯ ಅಂದರೆ ಭಾಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಹೈಕಮಾಂಡ್ ಆಗಲಿ, ನಮ್ಮ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರಾಗಲಿ, ಈ ಕಾಂಗ್ರೆಸ್ ಸಮಿತಿನೇ ಅಲ್ಪಸಂಖ್ಯಾತರಿಗೆ ದಕ್ಷಿಣ ವಲಯದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಮಾಡಿದೆ. ಆದ್ದರಿಂದ ಈ ಬಾರಿ ಕಾಂಗ್ರೆಸ್ ಸೋಲಿಸ್ಬೇಕಂತೇಳಿ ಪಣ ತೊಟ್ಟಿದ್ದೀವಿ ನಾವೆಲ್ಲ. ಹಾಗಾಗಿ ಸಾದಿಕ್ ಪೈಲ್ವಾನ್ ಅವರ ತೀರ್ಮಾನ ಈಗ ದೊಡ್ಡವರು ಹೈಕಮಾಂಡವರು ಕರೆದಿದ್ದಾರೆ. ಅವ್ರು ಏನು ಮಾಡ್ತಾರೋ, ಅವ್ರು ಏನು ಹೇಳ್ತಾರೋ ಅವ್ರ ತೀರ್ಮಾನ ಅವ್ರ ಮೇಲೆ ಬಿಟ್ಟಿರೋದು. ಈಗ ಸಾಮಾನ್ಯ ಕಾರ್ಯಕರ್ತರಾಗಿರಲಿ, ಸಾಮಾನ್ಯ ವೋಟರ್ಸ್ ಆಗಿರಲಿ, ಮತದಾರರಾಗಿರಲಿ, ಅವರೆಲ್ಲ ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ಅವ್ರ ಅಭಿಪ್ರಾಯ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಕಾಂಗ್ರೆಸ್ ಸೋಲಿಸಬೇಕು ಅನ್ನೋ ರೀತಿಯಲ್ಲಿ ಒಂದು ಕಾಣಿಸ್ತಾ ಇದೆ. ಅಂದರೆ ಇವಾಗ ಸಾದಿಕ್ ಪೈಲ್ವಾನ್ ಅವರು ಹೀಗೆ ಆಯ್ತಲ್ಲ, ಅಂದರೆ ಈಗ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದರು. ಅಂದರೆ ಹೆಗಲು ಕೊಟ್ಟು ನಾನು ಕಾಂಗ್ರೆಸ್ಸಿಗೆ ದುಡಿತೇನೆ, ಮತ್ತು ಈ ಬಾರಿಗೆ ಶಾಮನೂರು ಶಿವಶಂಕರ್ ಅವರು ಮೊಮ್ಮಗನಿದಾರಲ್ಲ ಸಮರ್ಥ ಅವ್ರಿಗೆ ವಿಧಾನಸಭೆಗೆ ಕಳಿಸ್ತೇನೆ ನಾನು ಅಂತ ಹೇಳಿದರು. ಅವರು ಹಿಂದೆ ಬೆಂಬಲಿಗರು ನೀನೇ ಸಾಕಷ್ಟು ಜನ ಕೂಡಿದ್ರು ಪಾಪ. ಅವರು ಈಗ ಏನು ಹೇಳ್ತಾರೆ ಅವ್ರು ಬೆಂಬಲಿಗರೆಲ್ಲ? ಯಾಕೆ ಅವ್ರಿಗೆ ಸಪೋರ್ಟ್ ಎಲ್ಲ ಮಾಡಿದ್ರು, ನಾನು ಅವ್ರಿಗೆ ಓಟ್ ಹಾಕ್ತೇನೆ ಅಂತ ಹೇಳ್ತಾ ಇದ್ರು. ಇವಾಗ ಏನು ಹೇಳ್ತಾರಂತ? ಇವಾಗ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಈಗ ಬೆಂಬಲಿಗರೆಲ್ಲ ಮನನ ಓದಿವೆ, ಎಲ್ಲರೂ ಮನನ ಓದೈತಿ. ಸಾದಿಕ್ ಪೈಲ್ವಾನ್ ಸಾಹೇಬ್ರ ಜೊತೆಗೆ ಭಾಳಷ್ಟು ಬೆಂಬಲಿಗರು, ಆಮೇಲೆ ಮತದಾರರು, ದಾವಣಗೆರೆ ದಕ್ಷಿಣ ವಿಧಾನಸಭಾದ ಮುಸ್ಲಿಂ ಸಮಾಜನೇ ಅವ್ರ ಹಿಂದೆ ಇತ್ತು. ಆದ್ದರಿಂದ ಈಗ ಮುಸ್ಲಿಂ ಸಮಾಜಕ್ಕೆ ಅವರು ಈಗ ಕಾಂಗ್ರೆಸ್ ಪಕ್ಷ ಫಸ್ಟೇ ಮೋಸ ಮಾಡಿದೆ. ಈಗ ಪೈಲ್ವಾನ್ ಸಾಹೇಬ್ರ ಜೊತೆಗೆ ಇದ್ದಾರೆ ಅಂತ ಹೇಳಿದ ಮೇಲೆ ಅವರು ಇರಬೇಕು, ಕಣದಲ್ಲಿ ಇದ್ರೇ ಅದು ಮಜಾ ಬರೋದು. ಪೈಪೋಟಿ ಭಾಳಷ್ಟು ಇದೆ. ಕಾಂಗ್ರೆಸ್ಸು, BJP, HDP, ಆಮೇಲೆ ಸಾದಿಕ್ ಪೈಲ್ವಾನ್ ಸಾಹೇಬ್ರ ಜೊತೆ 4 ಜನ ಪೈಪೋಟಿ ಮಾಡ್ತಿದ್ದಾರೆ. ಅದರಲ್ಲಿ ಈಗ ಸಾದಿಕ್ ಪೈಲ್ವಾನ್ ಸಾಹೇಬ್ರು ಕಣದಲ್ಲಿ ಇದ್ದರೆ ಇನ್ನೂ ಮಜಾ ಬರುವಷ್ಟು ನಮಗೆ ಇಲ್ಲಿ ಚಾನ್ಸಸ್ ಸಿಗುತ್ತೆ. ಅಂದರೆ ಇವಾಗ ತಾವು ಏನು ಪರ್ಯಾಯ ಮಾರ್ಗಗಳು ಏನು ಸರ್? ಇವಾಗಲೇ ಅವರು ಕಾಂಗ್ರೆಸ್ಸಿಗೆ ಬೆಂಬಲ ಸೂಚಿಸಿದ್ರು. ಅಂದರೆ ಸಮರ್ಥ ಅವ್ರನ್ನ ಗೆಲ್ಸ್ಕೊಂಡು ಬರುತ್ತೆ ನಾನು ಅಂತ ಹೇಳಿಬಿಟ್ರು ಅಲ್ಲಿ CM ಅವ್ರಿಗೆ. ಇವಾಗ ಅವ್ರ ಬೆಂಬಲಿಗರ ನೆಕ್ಸ್ಟ್ ಮುಂದಿನ ನಡೆ ಏನಿರುತ್ತೆ? ಮುಂದಿನ ನಡೆ ಏನಪ್ಪ ಅಂತ ಹೇಳಿದರೆ, ಈಗ ದಾವಣಗೆರೆಯಲ್ಲಿ ದಕ್ಷಿಣ ವಿಭಾಗದಲ್ಲಿ ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ. ಇಲ್ಲಿ ನಾವು ವೋಟಿಂಗ್ ಮಾಡಾಕತ್ತಿ, ನಾನು ಒಬ್ಬ ಮತದಾರ, ನಾನು ವೋಟಿಂಗ್ ಮಾಡಾಕತ್ತಿ 30 ವರ್ಷ ಆಯಿತು. 6 ಬಾರಿ ವೋಟಿಂಗ್ ಮಾಡಿದ್ದೀನಿ. ಇನ್ನೂವರೆಗೂ ಡೆವಲಪ್ಮೆಂಟ್ ಏನೇನೂ ಆಗಿಲ್ಲ. ಈಗ ನಾವು ಮಾನ್ಯ ಸಚಿವರಿಗೆ ನಾವು ಹೇಳ್ಕೊಂತಲೇ ಬಂದಿದ್ದೀವಿ, ಒಂದು ಕಾಲೇಜು, ಒಂದು ಸಾರ್ವಜನಿಕ ಆಸ್ಪತ್ರೆ, ಡೆವಲಪ್ಮೆಂಟ್ ಏನು ಅಭಿವೃದ್ಧಿ ಕೆಲಸಗಳು ಆಗಬೇಕಾದವು ಎಲ್ಲ ಮಾಡಿಕೊಡ್ರಿ ಅಂತೇಳಿ ಹೇಳಿದ್ದೀವಿ. ಇನ್ನೂವರೆಗೂ ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ ದಕ್ಷಿಣ ಭಾಗದಲ್ಲಿ. ಎಲ್ಲ ಈ ಡೆವಲಪ್ಮೆಂಟ್ ಈ ಕಡೆ ಡೆವಲಪ್ಮೆಂಟ್ ತಗೊಂಡು ಆ ಕಡೆ ಆಗಿದ್ದಾರೆ ಅವರು ಎಲ್ಲ. ಈ ಕಡೆ ಏನು ಡೆವಲಪ್ಮೆಂಟ್ ಇಲ್ಲ, ಅಭಿವೃದ್ಧಿನೇ ಆಗಿಲ್ಲ. ಹೇಳ್ಬೇಕಂದ್ರೆ ಅಭಿವೃದ್ಧಿ ಮಾಡಬೇಕಂತ ನಾವು ಕೇಳ್ಕೊಂತೀವಿ. ಈ ಸಲ ಅಭಿವೃದ್ಧಿ ಆಗಿಲ್ಲ ಅಂಥೇಳಿ ಕಾಂಗ್ರೆಸ್ಸಿಗೆ ಮತ ಹಾಕಲ್ವಾ, ಅಥವಾ ಶಾಮನೂರು ಶಿವಶಂಕರಪ್ಪರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹಾಕಲ್ವಾ? ಹೇಗೆ? ಈಗ ಅಭಿವೃದ್ಧಿ ಆಗೋದು ಬಿಡೋದು ಮುಂದಿನ ವಿಚಾರ. ಈಗ ಯಾರು ಮೈದಾನದಲ್ಲಿ ಬರ್ತಾರೋ ಅವರು ಮಾಡ್ಬೇಕಂತ ಕೇಳ್ತೀವಿ. ಈಗ ಏನಪ್ಪ ಅಂತ ಹೇಳಿದರೆ, ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಈ ಸಮಾಜದಲ್ಲಿ ಇದರಾಗೆ ಮುಸ್ಲಿಂ ಸಮಾಜಕ್ಕೆ ಕೊಡಬೇಕಿತ್ತು, ಅನಿವಾರ್ಯ ಕೊಡಬೇಕಿತ್ತು, ಕೊಡಲೇಬೇಕಿತ್ತು. ಹಾಗಾಗಿ ಈ ಸಲ ಟಿಕೆಟ್ ತಪ್ಪಿದೆ ಮುಸ್ಲಿಂ ಸಮಾಜಕ್ಕೆ. ಪ್ರಮುಖ ಏನು ಸಾದಿಕ್ ಪೈಲ್ವಾನ್ ಅವರು ನಿನ್ನೆ ಒಂದು ಕಡೆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ನನ್ನ ಸಮುದಾಯಕ್ಕೆ ನಾನು ಅನ್ಯಾಯ ಮಾಡ್ಲಿಕ್ಕೆ ಹೋಗಲ್ಲ, ನಾನು ಈ ಉದ್ದೇಶದಿಂದನೇ ಫೋನ್ ಸ್ವಿಚ್ ಆಫ್ ಮಾಡಿದ್ದೇನೆ, ಯಾರ ಫೋನು ಕೂಡ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರು. ಅದನ್ನೆಲ್ಲ ಒಂದು ಕಡೆ ಬೆಂಬಲಿಗರಿಗೆ ಖುಷಿ ತಂದಿತ್ತು ಎಲ್ಲ. ಆದಮೇಲೆ ರಿಜ್ವಾನ್ ಅವ್ರು ಬಂದಿದ್ರು, ಸಲೀಂ ಅಹ್ಮದ್ ಅವರು ಬಂದಿದ್ರು. ಇಲ್ಲ ಒಂದು ಕಡೆ ಏನೂ ಆಗಲಿಲ್ಲಪ್ಪ, ನಮ್ಮ ಸಾದಿಕ್ ಪೈಲ್ವಾನ್ ಅವರು ಕಣದಲ್ಲಿ ಉಳಿದ್ರು ಅಂತೇಳಿ ಸಾಕಷ್ಟು ಜನ ಖುಷಿಪಟ್ಟರು. ಇವತ್ತು ಒಂದು ಕಡೆ ಮಧ್ಯಾಹ್ನದಲ್ಲಿ ಶಾಕಿಂಗ್ ನ್ಯೂಸ್, ಎಲ್ಲರೂ ಪ್ರೆಸ್ ಮೀಟಲ್ಲಿ ನೋಡಿದ್ರೆ ಎಲ್ಲ ಒಂದು ಕಡೆ ಶಾಕಿಂಗ್ ನ್ಯೂಸ್. ಏನು ಹೇಳ್ತೀರಿ? ಈಗ ಬೆಂಬಲಿಗರೆಲ್ಲ ಸಾದಿಕ್ ಪೈಲ್ವಾನ್ ಜೊತೆಗಿದ್ರು. ಯಾವಾಗ ಅಂತೇಳಿದರೆ, ಈಗ ವಾಪಸ್ ತೆಗಿಬೇಕಿತ್ತಲ್ಲ ನಾಮಿನೇಷನ್, ಅಲ್ಲಿವರೆಗೆ ಜೊತೆಗಿದ್ರು. ಅಲ್ಲಿಂದ ಬೆಂಗಳೂರಿಂದ ಅವ್ರು ಬರೋದು ತಡ ಆಗಿದ್ದರಿಂದ
ಆದ್ದರಿಂದ ಈಗ ಸಾದಿಕ್ ಪೈಲ್ವಾನ್ ಹೇಳಿದ್ರು ನಿನ್ನೆ ತಡ ಆಗಿಬಿಟ್ಟಿದ್ರು ಬರೋಕ್ಕೆ. ಹಾಗಾಗಿ ನಾವು ಏನು ಮಾತಾಡೋಕ್ಕೆ ಚಾನ್ಸಸ್ ಸಿಗಲಿಲ್ಲ. ಇಲ್ಲಾಂದರೆ ಮುಂದಿನ ವಿಚಾರ ಮಾತಾಡ್ತಿದ್ವಿ, ಏನೋ ಬಗೆಹರಿ ಸಮಯ ಸಿಗಲಿಲ್ಲ. ಹಾಗಾಗಿ ನಾವು ಕಣದಲ್ಲಿ ಇರ್ತೇವೆ, ಚುನಾವಣೆ ಮಾಡ್ತೇವೆ ಅಂತೇಳಿ ಹೇಳಿದರು ನಿನ್ನೆ. ಸರ್ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಮತಗಳು ವಿಭಜನೆ ಆಗುತ್ತೆ, BJP ಅವ್ರಿಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾರೆ, ನಿಜಾನಾ? ಆಗಬಹುದು. ಮನನೊಂದವೆಲ್ಲ ಮುಸ್ಲಿಂ ಸಮಾಜಕ್ಕೆ ನೋವಾಗಿದೆ, ಆದ್ದರಿಂದ ಆಗಬಹುದು, ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ನಾವು ಮತದಾರರು, ನಾವು ಹೇಳ್ತೇವೆ ನೋಡಪ್ಪ ಈ ಸರಿ ಮಾಡಲೇಬೇಕು ಅಂತೇಳಿ ಹೇಳ್ತೀವಿ. ಎಲ್ಲರ ಅಭಿಪ್ರಾಯ ಹೆಂಗಿರ್ತದೆ, ಅವ್ರ ವೋಟರ್ಸ್ ಓಟಿನ ಅಧಿಕಾರ ಅವ್ರಿಗಿರುತ್ತೆ, ಅವ್ರು ಏನು ಮಾಡ್ತಾರೆ ನೋಡ್ಬೇಕು. ಬ್ರದರ್, ಈ ಬಾರಿಗೆ ತಮ್ಮ ಮತ ಯಾರಿಗೆ? ಇಂಡಿಪೆಂಡೆಂಟಿಗೆ. ಇಂಡಿಪೆಂಡೆಂಟ್ ಯಾರು ನಿಮ್ಮ ಆಯ್ಕೆ? ಅವ್ನು ಯಾವಾಗಲಿ ಇಂಡಿಪೆಂಡೆಂಟಿಗೆ ಆಗ್ತದೆ ಸರ್. ಕಾಂಗ್ರೆಸ್ಗೂ ಆಗಂಗಿಲ್ಲ, HDPಗೂ ಹಾಕಂಗಿಲ್ಲ, BJPಗೂ ಹಾಕಂಗಿಲ್ಲ. ಯಾವುದು ಒಳ್ಳೆ ಕೆಲಸ ಆಗಿಲ್ಲ ನಮ್ಮ ಕಡೆ. ಅವ್ರು ಬರ್ತಾರೆ, 5 ವರ್ಷ ಒಂದ್ಸಲಿ ಬರ್ತಾರೆ, ಹೋಗ್ತಾ ಇರ್ತಾರೆ, ಒಂದು ಸರಿ ತಿರುಗಿ ನೋಡಿಲ್ಲ. ಈಗ ನಮಗೆ ಯಾರು ಒಳ್ಳೆ ಇಂಡಿಪೆಂಡೆಂಟಿಗೆ ಹಾಕ್ತೀವಿ ನಾವು. ಇಷ್ಟು ದಿನ ನಾವು ಕಾಂಗ್ರೆಸ್ಗೆ ದುಡ್ಕೊಂಡು ಬಂದೀವಿ, ನಮ್ಮ ದೊಡ್ಡವರು ಎಲ್ಲರೂ. ಈಗ ನಮ್ಮ ಕೈಯಿಂದ ನಮ್ಮ ದೊಡ್ಡವರು ಏನು ಮಾಡ್ಕೊಂಡು ಬಂದಿದ್ರು, ಅಜ್ಜ ಅವ್ರು ಇದ್ದಾಗ ಕಾಂಗ್ರೆಸ್ ಅಂತ ಹಾಕೊಂಡು ಬಂದಿರ. ಈ ಸಲ ನಮ್ಮ ಜನ ಸೀಟ್ ಕೇಳಿದ್ರು, ಕೊಟ್ಟಿಲ್ಲ. ಈಗ ನಮಗೆ ಮನ್ಸಿಗೆ ಭಾಳ ನೋವಾಗೈತೆ ಸರ್. ಈ ಸಲ ಇಂಡಿಪೆಂಡೆಂಟಿಗೆ ಹಾಕ್ತೀವಿ ನಾವು. ಅಂದರೆ ಕಾಂಗ್ರೆಸ್ಸಿಂದ ಬಂಡಾಯ ಅಭ್ಯರ್ಥಿ, ಸ್ವತಂತ್ರ ಅಭ್ಯರ್ಥಿಯಾಗೂ ಕೂಡ ನಿಂತಿದ್ರು ಸಾದಿಕ್ ಪೈಲ್ವಾನ್ ಅವರು ಇವತ್ತು ಬೆಂಗಳೂರಿಗೆ ಹೋಗಿ ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದರು. ಏನು ಹೇಳ್ತೀರಿ ಇದಕ್ಕೆ? ಸರ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಬರೋಂಗಿಲ್ಲ ಸರ್. ಅವ್ರ ಬಗ್ಗೆ ಏನು ಹೇಳಕ್ಕೆ ಬರೋಂಗಿಲ್ಲ. ಅವ್ರಿಗೆ ನಾವು ಅವ್ರು ನಿಂತ್ಕೊಂಡಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಿ. ಅವ್ರಿಗೆ ಸದ್ಯಕ್ಕೆ ಇದು ಮಾಡ್ಕೊಂಡಾರೆ, ಅದಕ್ಕೋಸ್ಕರ ನಾವು ಬರೀ ಇಂಡಿಪೆಂಡೆಂಟಿಗೆ ಹಾಕ್ತೀವಿ ಸರ್. ಕಾಂಗ್ರೆಸ್ ಆಗುತ್ತೆ. ಕಾಂಗ್ರೆಸ್ ಅಂದರೆ ಈಗ BJP ಆಗಿ ಗೆಲ್ಲಿಸಿದ್ದು. ಅವ್ರೇನಂತಾರೆ ಗೆದ್ಮೇಲೆ ಯಾರಿಗೇನು ಇದು ಅಂದರೆ ಸವಲತ್ತು ಮಾಡೋಲ್ಲ. ನಮ್ಗೆ ಏನಂತಾರೆ, ಮುಸ್ಲಿಮಿಗೆ ಪಾಕಿಸ್ತಾನಿಗೆ ಹೋಗಿರೋ ಅಂತಾರೆ. ಅದು ಈಗ ಅಂದರೆ ಭೇದ ಭಾವ ಮಾಡಬಾರ್ದು. ಈ ಕಾಂಗ್ರೆಸ್ ಏನಂತಾರೆ, ಒಂದು ನೀತಿಯಲ್ಲಿ ನಡೀತಾರೆ. ಇವರು BJP ಅಂದರೆ ಪೂರಾ ಅಂದರೆ ಎತ್ತಿ ಹಾಕ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಅಂದರೆ ಕಾಂಗ್ರೆಸ್ಗೆ ಈ ಬಾರಿ ತಮ್ಮ ಮತ? ಮಲ್ಲಿಕಾರ್ಜುನ್ ಅವ್ರ ಮಗ ಇದ್ದಾರೆ, ಸಮರ್ಥ ಅವರು ಇದ್ದಾರೆ. ಸಮರ್ಥವ್ರಿಗೆ ಹಾಕ್ಬೇಕು. ಎಲ್ಲ ಒಂದು ಕಡೆ ಅನ್ಯಾಯ ಆಗ್ತದೆ ನಮ್ಮ ಸಮುದಾಯಕ್ಕೆ ಅಂತ ಹೇಳ್ತಾ ಇದ್ರು ಎಲ್ಲ ಹುಡುಗರು. ಇಲ್ಲೆಲ್ಲ ಅವ್ರು ಹೇಳ್ತಾರೆ ಸರ್, ಅವ್ರು ಹೇಳ್ತಾರೆ, ಅವ್ರು ತಿಳಿದಂಗೆ ಹೇಳ್ತಾರೆ. ನಾವು ತಿಳಿದ ನಾವು ಹೇಳಿವಿ. ಈಗ ಅಭಿವೃದ್ಧಿ ಹೊಂದಿದೆ ಸರ್. ಈಗ ಪ್ರಜಾ ಅಂದರೆ ಭಾಳ ಗೌರವದಲ್ಲಿ ನೋಡ್ಕೋಬೇಕು, ಹೌದಲ್ಲ? ಭೇದ ಭಾವ ಮಾಡಿದರೆ ಇದು ರಾಜಕೀಯ ಅಲ್ಲ, ಅದು ದ್ರೋಹ. ರಾಜಕೀಯಕ್ಕೆ ದ್ರೋಹ ಮಾಡ್ತೀನಿ. ಎಲ್ಲ ಒಂದು ಸಮ ನೋಡ್ಕೊಂಡು ನಡೀಬೇಕು. ಅದಕ್ಕೆ ಅಂತಾರೆ ರಾಜಕೀಯ ಅಂತಾರೆ. ದ್ರೋಹ ಮಾಡಿದರೆ ಏನಂತಾರೆ, ದ್ರೋಹಿ ಅಂತಾರೆ, ಹೌದಲ್ಲ? ಈ ಥರ ಈಗ ದ್ರೋಹ ಮಾಡಬಾರ್ದು, ಎಲ್ಲ ಒಂದೇ ಸಮ ಆಗಿ ನೋಡ್ಕೋಬೇಕು. ಅಂದರೆ ಈ ಬಾರಿಗೆ ತಮ್ಮದು ಆಯ್ಕೆ ಹೇಳ್ತಾ ಇರೋದು. ಬೇರೆದವ್ರಿಗೆ ಏನು ಹೇಳ್ತೀರಿ? ಬೇರೆಯವ್ರಲ್ಲಿ ಏನು ಹೇಳಿರುತ್ತೆ, ನಾವು ಕಾಂಗ್ರೆಸ್ಸಲ್ಲಿ ನಡೀತಾ ಕಾಂಗ್ರೆಸ್ಗೆ ಹಾಕ್ತೀವಿ. ಯಾರೇನು ಅಭಿವೃದ್ಧಿ ಆಗಿದೆಯಾ ಸರ್? ಎಲ್ಲ ಆಗಿದೆ, ಕೆಲವರು ಆಗಿದೆ, ಕೆಲವರು ಆಗಿಲ್ಲ. ಒಂದು ಸಮ ಆಗಿ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ನಾವು ಓಟ್ ಹಾಕಿ ಗೆಲ್ಲಿಸ್ಬೇಕು. ಅಂದರೆ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರು ಈಗ ಈ ಭಾಗದಲ್ಲೆಲ್ಲ ಬರ್ಬೋದು. ಕೆಲಸ ಮಾಡಿದ್ದಾರೆ, ಅವ್ರಿಗೆ ಒಳ್ಳೆಯದ ಒಂದು ಕಾರ್ಯ ಮಾಡಿದ್ದಾರೆ, ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕು. ಸರ್ ಈ ಬಾರಿಗೆ ತಮ್ಮ ಮತ ಸರ್ ಯಾರಿಗೆ? ಕಾಂಗ್ರೆಸ್ಸು, BJP, SDPI? ಸಮರ್ಥ. ಓಕೆ, ಸಮರ್ಥ ಅವ್ರು ಈ ಭಾಗದಲ್ಲಿ ಬಂದಿರ್ತಾರ? ಬರ್ತಾರೆ ಎಲ್ಲೂ ಹೋಗಲ್ಲ, ಅವರು ಇಲ್ಲೇ ಬರ್ತಾರೆ. ಕೆಲಸ ಮಾಡಿದ್ದಾರೆ ಅವ್ರ ತಾತವ್ರಿಗೆ? ಎಲ್ಲರೂ ಮಾಡಿದ್ರು. ಮಲ್ಲಣ್ಣ ಮಾಡಿದ್ರು, ಅವ್ರ ಅಮ್ಮ ಮಾಡಿದ್ರು, ಎಲ್ಲರೂ ಮಾಡಿದ್ರು. ಅಂದ್ರೆ ಇಲ್ಲೊಂದ್ ಕಡೆ ಇನ್ನೂ ವಯಸ್ಸಾಗಿಲ್ಲ ಸಮರ್ಥ ಅವ್ರಿಗೆ ಅಂತ ಹೇಳ್ತಾ ಇದ್ರು. ನಿಜಕ್ಕೂ ಈಗ ಅವ್ರಿಗೆ ಎಲ್ಲ ಕೆಪಬಲ್ ಇದಾರೆ ಅನ್ಸುತ್ತಾ ನಿಮಗೆ? ವಯಸ್ಸಾಗಿದ್ರು ಅವ್ರಿಗೆ. 25 ವರ್ಷನ ಇದೆ ಅಂತ ಹೇಳ್ತಾ ಇದ್ರು. ಕೆಲಸ ಮಾಡ್ಕೊಳ್ತಾರ, ಅವರು ಗೆದ್ಮೇಲೆ ಮಾಡ್ತಾರೆ. ಓಕೆ, ಅಂದ್ರೆ ಇನ್ನೂ ಏನು ಅಭಿವೃದ್ಧಿ ಮಾಡ್ಬೇಕು ಸರ್ ನಿಮ್ಮ ಕ್ಷೇತ್ರದಲ್ಲಿ? ಅದೇ ಆಸ್ಪತ್ರೆ ಮತ್ತು ಕಾಲೇಜ್ ಮತ್ತು ಇದು ಪಾರ್ಕ್ ಎಲ್ಲ ಮಾಡ್ಬೇಕು. ಎಲ್ಲ ಒಂದ್ ಕಡೆ ನಿಮ್ಮ ಅಲ್ಪಸಂಖ್ಯಾತ ಯುವಕರು ಹೇಳ್ತಾ ಇದ್ರು ಈ ಬಾರಿ ಕಾಂಗ್ರೆಸ್ಗೆ ಹಾಕಲ್ಲ ಅಂತೇಳಿ. ಎಲ್ಲ ಒಂದ್ ಕಡೆ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅಂತ ಹೇಳ್ತಿದ್ರು. ಅಂದ್ರೆ ಆ ರೀತಿ ನಡೀತಾ ಇದೆ ಸರ್ ಈ ಭಾಗದಲ್ಲಿ ಏನಾದ್ರು? ನಾವು ನೋಡ್ರಿ ಕಾಂಗ್ರೆಸ್ ಅಷ್ಟೇ, ಬೇರೆಗೆ ಹೇಳಲ್ಲ. ನಮ್ದು ಅಷ್ಟೇ ಕಾಂಗ್ರೆಸ್. ಮತ್ತೊಬ್ರು ಮತದಾರರಿದ್ದಾರೆ ಇಲ್ಲಿ, ಅವ್ರನ್ನೇ ಮಾತಾಡಿಸ್ತಾನೆ. ಈ ಬಾರಿಗೆ ಯಾರಿಗೆ ತಮ್ಮ ಓಟು? ನಾವು ಓಟ್ ಹಾಕಿದ್ರೆ ಯಾರಿಗಂತ SDP ಹಾಕ್ತೀನಿ. ಯಾಕಂದರೆ ಅವ್ರು ಹೇಳಿದ್ದು 10 ವರ್ಷದಿಂದ ಹೇಳಾಕತ್ತಾರದ. ನಾವು ಕೆಲಸ ಮಾಡಿಕತ್ತೀನಿ, ಕಾಂಗ್ರೆಸ್ಸಿಗೆ ಮಾಡಿದ್ದೆ. ನಾವು ಹೇಳೋಕೆ ಏನು ಗೊತ್ತಾ ಅಂದರೆ
ಅವರು ಸೀಟ್ ನಮ್ಮವರಿಗೆ ಕೊಡ್ತಾರೆ ಅಂತ ಹೇಳಿದ್ದ, ಕೊಟ್ಟಿಲ್ಲ. ನಮಗೆ ಅದೇ ಸ್ವಲ್ಪ ಇದು ಆಗೈತೆ, ಕೊಡಬೇಕಿತ್ತು, ಅವರು ಕೊಟ್ಟಿಲ್ಲ. ಅದಕ್ಕೆ ನಾವು ಬೇರೆ ಪಾರ್ಟಿಗೆ ಓಟ್ ಹಾಕ್ತೀನಿ. ಅವರಿಗೆ ಹಾಕ್ತಾ ಇದ್ರಿ? SDP ಹಾಕ್ತೀನಿ. ಅವ್ರಿಗೆ ಗೊತ್ತಾಗಬೇಕು ನಾವು ಯಾಕೆ ಕೇಳಿದ್ದೆ, ನಾವು ಯಾಕೆ ಸಪೋರ್ಟ್ ಮಾಡಿದ್ದು ಅವರಿಗೆ, ನಾವು ಏನು ಮಾಡಿದಂತ. ಅವರು ಮಾತಾಡಿದ್ರೆ ಸಾದಿಕ್ ಪೈಲ್ವಾನ್ ಏನಂತ, ನಾವು ಐತಿ ಅಂತ ಹೇಳಿದ್ದ. ಅವ್ರು ಐತೆ ಅಂತ ಹೇಳಿದ್ದು ನಾವು ನಿನ್ನೆ ಫಂಕ್ಷನ್ ಆಗಿತ್ತು ಅಲ್ಲಿ, ಅದು ಫುಲ್ ವೈರಲ್ ಆಗಿತ್ತು. ಅದು ವೈರಲ್ ಆಗಿದೆ, ಅಲ್ಲಿ ಹೋಗಿ ಸೇರ್ಪಡೆ ಆಗಿದ್ದವರು. ಅವ್ರೇನು ತಪ್ಪು ಅವ್ರದ್ದು ಅವ್ರಿಗೆ ಗೊತ್ತದು, ನಮಗೇನಿಲ್ಲ. ಅವ್ರು ಸೇರ್ಪಡೆ ಆಗಿದ್ದೆ, ಹೌದಾ. ನಮ್ದು ಇಲ್ಲಿ ದೊಡ್ಡ ಯಾರೈತೆ ಈಗ, ಯಾರಿಲ್ಲ. ಅಲ್ಲಿ ಬರ್ತಾರ, ಫಂಕ್ಷನ್ ಮಾಡ್ತಾರ, ಅವರು ಹೈಲೈಟ್ ಆಗ್ತಾರ, ಹೋಗ್ತಾರ. ನಾವು ಎಲ್ಲಿ ಹೋಗ್ಬೇಕು, ದುಡಿಯೋರು. ನಾವು 500ಗೆ ಹೋಗ್ತೀನಣ್ಣ ದುಡಿಯೋಕ್ಕೆ. ನಮಗೆ ಸ್ವಲ್ಪ ನೋಡ್ಕೋಬೇಕು, ಜನಾಗೆ ನೋಡ್ಕೋಬೇಕು, ಡೆವಲಪ್ಮೆಂಟ್ ಆಗಬೇಕು. ಇಲ್ಲಿ ಆಸ್ಪತ್ರೆ ಆಗ್ತಿ ಅಂತ 10 ವರ್ಷದಿಂದ ಹೇಳಾಕತ್ತಾರ, ಆಗಿಲ್ಲ. ತಂಜಿಮ್ ಹೇಳಿದ್ದು ಕಾಂಗ್ರೆಸ್ ಪಾರ್ಟಿ, ಹರ್ ಪಾರ್ಟಿ ಇದೇ ಹೇಳಿದ್ದು ಮಾತು. ಹಾಸ್ಪಿಟಲ್ ಮಾಡ್ತೀನಿ, ಕಾಲೇಜ್ ಮಾಡ್ತೀನಿ ಅಂತ, ಅದು ಏನು ಒಂದು ಕೆಲಸ ಆಗಿಲ್ಲ. ಮೇನ್ ನಮಗೆ ಇದೇ ಬೇಕು, ಇದು ಕಾಲೇಜ್ ಬೇಕು, ಇದು ಆಸ್ಪತ್ರೆ ಒಂದು ಬೇಕೇ ಬೇಕು ನಮಗೆ. ಏನಾರ ಆಗಿದ್ರೆ ಅಲ್ಲಿ ತಗೊಂಡು ಹೋಗ್ಬೇಕು. ಎಷ್ಟರ ಪಬ್ಲಿಕ್ ಆಗಲಿ, ಎಷ್ಟರ ಹೇಗನ್ನಾಗಿದ್ರಿ ಯಾರಿಗೆ ಗೊತ್ತಣ್ಣ. ಅದೇ ಈ ಬಾರಿ ಬದಲಾವಣೆ ಬಯಸ್ತಾ ಇದ್ದಾರೆ ಜನ. ಮತ್ತೊಬ್ರು ಇದ್ದಾರೆ, ಮಾತಾಡಿಸ್ತೇನೆ. ಸರ್, ಈ ಬಾರಿಗೆ ತಮ್ಮದು ಮತ ಈ ಬಾರಿಗೆ? ಈ ಮತ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್. ಅವರು ಅಜ್ಜ ಇದ್ದಾಗ 30-35 ವರ್ಷದಿಂದ ಅವ್ರಿಗೆ ದುಡಾಕತ್ತೀವಿ. ಮೊದಲೇ ಇಲ್ಲಿ ಖಾಲಿ ಇಡಕ್ಕ ಇದು ದಾರಿ ಇದ್ದಿಲ್ಲ, ಬರೀ ಕೆಸರು. ಅಜ್ಜಾರು ನೋಡಿ ಎಲ್ಲ ಮಾಡಿ ಎಲ್ಲ ಸ್ವಚ್ಛ ಮಾಡಿದ್ದಾರೆ. ಚರಂಡಿಗಳು ಎಲ್ಲ ಕೊಚ್ಚಲ್ ಪ್ರದೇಶದಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಒಳ್ಳೆ ಇಲ್ಲಿ ಕಾರ್ಪೊರೇಟರ್ ಇದ್ದಾರಲ್ಲ, ಭಾಳ ಕಷ್ಟಪಟ್ಟು ಭಾಳ ಇದು ಮಾಡ್ತಾರೆ. ಭಾಳ ಅನುದಾನ ತರ್ತಾರೆ ಕಾರ್ಪೊರೇಟ್ರು. ಅನುದಾನ ತಂದು ಇಲ್ಲಿ ಭಾಳ ಇದು ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೂ ಭಾಳ ಅಭಿವೃದ್ಧಿ ಇನ್ನು ಮುಂದೆ ಮಾಡ್ತೀವಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ಅವರು ವಯಸ್ಸು ಕಡಿಮೆ ಇದ್ದಾಗ ಅವರು ಇದು ಜಾಸ್ತಿ ಇದೆ, ಪವರ್ ಜಾಸ್ತಿ ಇದೆ. ಪವರ್ ಮತ್ತು ಅವರು ಗುಣ ಚೆನ್ನಾಗಿದೆ. ಮತ್ತು ಅವರು ಅದರಲ್ಲಿ ಬೆಳೆದಿರೋದು, ಅದು ಅಂದರೆ ಅವರು ಬೆಳೆದಿರೋದೇ ಅಲ್ಲೇ, ಅಜ್ಜ ಹತ್ರನೇ ಬೆಳೆದಿರೋದು. ಅವರು ಇದು ಡಿಗ್ರಿ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದಾರೆ. ಅದು ಅದ್ರ ಭಾಳ ದಿವಸ ಆಯ್ತು. ಆರಾಮಾಗಿ ಕುಂತು ಅವರು ತಿನ್ಬೋದು, ಆ ಥರ ಅವರು ಹತ್ರ ಭಾಳ ಐತೆ, ದುಡ್ಡು ಐತೆ. ಅಂದರೆ ಮತ್ತು ಇಲ್ಲಿ ಇಳಿದಾರಲ್ಲ, ಜನ ಸೇವೆಗೆ ಇಳಿದಾರಲ್ಲ, ಅದು ಅವ್ರಿಗೆ ಮೆಚ್ಚಬೇಕು. ಮೆಚ್ಚಿ ಏನು ಮಾಡಬೇಕಂದ್ರೆ ಅವ್ರಿಗೆ ಭರ್ಪೂರ್ ಇದು ಕೊಟ್ಟು ಅವ್ರು ಗೆಲ್ಲಿಸಿ ಅವ್ರ ಹತ್ರ ಕೆಲಸ ತಗೋಬೇಕು. ಅಂದರೆ ನಾವು ಇಲ್ಲಿ ಐತಲ್ಲ, ಇಲ್ಲಿ ಭಾಳ ಬಂದು ಭಾಳ ಇದು ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಮಾಡ್ತಾ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಕಾರ್ಪೊರೇಟ್ರು ಭಾಳ ಇದು ಮಾಡ್ತಾರೆ. ಕಾರ್ಪೊರೇಟ್ರು ಇಲ್ಲಿ ಐತಾರಲ್ಲ, 3ನೇ ವಾರ್ಡ್, ನಮಗೆ ಒಂದು MLA ಇದ್ದಂಗೆ ಅವ್ರ ಹತ್ರ ಭಾಳ ನಡೀತದೆ ಮಾತು. ಅಲ್ಲಿಂದ ಅನುದಾನ ಭಾಳ ತಂದು ಕೊಟ್ಟು ಭಾಳ ಕೆಲಸ ಮಾಡಕತ್ತಾರೆ. ಇಲ್ಲಿ ಕೆಸರಿ ಭಾಳ ಇರ್ತಿದ್ದಿಲ್ಲ, ನಡೆಯೋಕ್ಕೆ ದಾರಿ ನಿಂತಿದ್ದಿಲ್ಲ ಮೊದಲೇ. ಆ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟಾರೆ. ಸ್ವಲ್ಪ ಉಳಿದಿದ್ದಾವೆ. ಅದು ಈಗ ಸದ್ಯಕ್ಕೆ ಎಲೆಕ್ಷನ್ ಆದಮೇಲೆ ಅದೂ ಏನೋ ಕ್ಲೀನ್ ಮಾಡಿಬಿಡ್ತಾರೆ. ಈ ಹೇಳಕ್ಕೆ ನನಗೆ ಇದು ಮಾಡ್ತೀನಿ. ಆಮೇಲೆ ಇನ್ನೊಂದು ಸರ್, ನಿಮ್ಮ ಅಲ್ಪಸಂಖ್ಯಾತರಿಗೆ ಎಲ್ಲೋ ಒಂದು ಕಡೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಸಾಕಷ್ಟು ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ರು. ಅದೆಲ್ಲೋ ಒಂದು ಕಡೆ ನಿಮ್ಮ ಸಾದಿಕ್ ಪೈಲ್ವಾನ್ ಅವರು ನಿಂತಿದ್ದಾರೆ. ಆಮೇಲೆ ಸಾಕಷ್ಟು ಅಲ್ಪಸಂಖ್ಯಾತರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ. ಎಲ್ಲೊಂದು ಕಡೆ ಕಾಂಗ್ರೆಸ್ಸಿಗೆ ಇದು ಎಲ್ಲೋ ಒಂದು ಕಡೆ ಮೈನಸ್ ಅನ್ಸಲ್ವಾ? ಮೈನಸ್ ಒಂದು ಪೈಸನ ಅನ್ನಂಗಿಲ್ಲ. ಅದು ಕಾಂಗ್ರೆಸ್ಸಲ್ಲಿ ಒಂದು ಪದ್ಧತಿ ಐತಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಏನು ಪದ್ಧತಿ? ಅವರು ತೀರ್ಕೊಂತಾರಲ್ಲ, ಅವ್ರ ಮನೆಗೆ ಒಂದು ಕೊಡಬೇಕಂತ ಒಂದು ಪದ್ಧತಿ ಐತಿ ಅಂತ ಅವರು ಹೇಳ್ಯಾರ. TV ಮಾಧ್ಯಮ ಮುಂದೆ ಹೇಳ್ಯಾರ. ಅವ್ರಿಗೆ ಹೇಳಿದ್ದಕ್ಕೆ ಅವರು ಒಂದು ಸ್ವಲ್ಪ ಇದು ಮಾಡಬೇಕಾಗಿತ್ತು. ಪೈಲ್ವಾನ್ ಸಾಹೇಬ್ರು ಅಂದರೆ ಮತ್ತು ಅವ್ರು 40 ವರ್ಷದಿಂದ ಅವ್ರು ದುಡಿದಾರೆ, ಇಲ್ಲ ಅನ್ನಂಗಿಲ್ಲ. ಅವ್ರು ಕಾಂಗ್ರೆಸ್ಸೇ. ನಾವು ಹಿಂದೆ ಇರೋರು. ನಾವು ಸಾದಿಕ್ ಪೈಲ್ವಾನ್ ಹಿಂದೆ ಇರೋರು. ನಾವು ಉಸ್ತಾದ್ ಅಂತೀವಿ. ನಮ್ಮ ಉಸ್ತಾದ್ ಹಿಂದೆ ಮೊದಲನೇ ಉಸ್ತಾದ ಮತ್ತು ಹಿಂದೆನೇ ಉಸ್ತಾದ ನಮ್ಮದು. ಅವರಿಗೆ ನಾವು ಇದು ಮಾಡೋದಿಲ್ಲ. ಅದು ಅವ್ರವರು ಇದು ಮಾಡ್ಕೊಂತಾರೆ. ಅದು ಅವ್ರೇನು ಕಾಂಗ್ರೆಸ್ ಬಿಟ್ಟು ಹೋದಲ್ಲ, ಎಲ್ಲ ಸರಿ ಹೋಗುತ್ತಂತೀರಾ? ಎಲ್ಲ ಸರಿ ಹೋಗ್ತಾರೆ. ಪಕ್ಕ ಕಾಂಗ್ರೆಸ್ ಅವರು. ಸಾದಿಕ್ ಪೈಲ್ವಾನ್ ಪಕ್ಕಾ ಕಾಂಗ್ರೆಸ್. ಅವರು ಹಿಂದೆನೂ ಹೋಗಲ್ಲ, ಮುಂದೆನೂ ಹೋಗೋದಲ್ಲ, ಮತ್ತು ಬೇರೆ ಕಡೆನೂ ಹೋಗೋದಲ್ಲ. ಸೀಟ್ ಐತಿ, ಸೀಟ್ ಹೋಗ್ತದೆ. 1-2 ವರ್ಷ ಆಯ್ತು. 2 ವರ್ಷ ದಾಟಿದ ಮೇಲೆ ಮತ್ತು ಅವರಿಗೆ ಮತ್ತು ಸೀಟ್ ಕೇಳ್ತೀವಿ. ಮತ್ತು ನಮ್ಮ ಸಾದಿಕ್ ಪೈಲ್ವಾನ್ ಸಾಹೇಬ್ರಿಗೆ ಮತ್ತು ಈಗ ಕೊಡ್ರಿ 2 ವರ್ಷ ಆದ್ಮೇಲೆ ಮತ್ತು ಕೇಳ್ತೀವಿ. ಅವಾಗ ಕೊಟ್ಟಿಲ್ಲ, ನೀವು ಸತ್ಯರ ಮನೆಯಾಗ ಅದು ಕೊಡಲಿ ಅಂತ ಅವ್ರ ಪದ್ಧತಿ ಇತ್ತು ಅಂತ ಹೇಳಿದಾರಲ್ಲ, ಕೊಟ್ಟಿದ್ದಾರೆ ನೀವು, ಈಗ ನಮಗೆ ಕೊಡ್ರಿ ಅಂತ. ಮತ್ತು 2 ವರ್ಷ ಆದಮೇಲೆ ನಾವು ಕೇಳ್ತೀವಿ. ಮತ್ತು
ಮತ್ತು ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು ಎಲ್ಲೋ ಈ ಬಾರಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಹಾಕಲ್ಲ, ಹೇಗಾದರೂ ಮಾಡಿ ಈ ಬಾರಿ BJP ಬರುತ್ತೆ ಈ ಭಾಗದಲ್ಲಿ ಅಂತ ಹೇಳ್ತಾ ಇದ್ರಿ. ಸುಳ್ಳು ಸುದ್ದಿ ಅದು. ಒಂದು ಸ್ವಲ್ಪ ಸುಳ್ಳು ಸುದ್ದಿ ಇದು ಮಾಡಿದರೆ ಗಾಳಿಯಾಗಿ ಏರಿದ್ರೆ ಒಬ್ಬೋ ಅನ್ಬೇಕು, ಎಲ್ಲರೂ ಒಬ್ಬೋ ಅನ್ಬೇಕು. ಅದು ಏನು ಸುದ್ದಿ ಇಲ್ಲ. ನಮ್ಮ ಕಾರ್ಪೊರೇಟರ್ AB ರಹೀಮ್ ಸಾಬ್ ಐದಾರೆ. AB ರಹೀಮ್ ಸರ್ ಭಾಳ ಎಲ್ಲರಿಗೂ ಅವ್ರ ಮಾತು ಕೇಳ್ತಾರೆ. AB ರಹೀಮ್ ಸರ್ ಮಾತು ಎಲ್ಲರೂ ಕೇಳ್ತಾರೆ. ಅವ್ರ ಮುಂದೆ ನಾವು ಐದೀವಿ, ಅವ್ರ ಮುಂದೆ ಅವ್ರ ಅಣ್ಣನೂ ಇದ್ದಾರೆ. AB ರಹೀಮ್ ಸಾಬ್ ಅಣ್ಣರು AB ಹಬೀಬುಲ್ಲಾ ಸಾಬ್ರು ಇದ್ದಾರೆ. ಅವ್ರು ಎಲ್ಲ ಮಾತು ಇಲ್ಲಿ ಕೇಳ್ತಾರೆ. ಎಲ್ಲ ಅವರು 4 ಇಲ್ಲಿ ಕಾರ್ಪೊರೇಟರ್ 6 ಕಾರ್ಪೊರೇಟರ್ ಬರ್ತದೆ. 6 ಕಾರ್ಪೊರೇಟ್ರನ್ನ ಇವರೇ ಮಾತು ಕೇಳೋದು. ಇವ್ರ ಮಾತು ನಡೀತೈತಿ. ನಾವು ಇದು ಕೆಲಸ ಮಾಡಿ ಮುಂದೆ ಕೆಲಸ ಮಾಡಿ ಕೊಡ್ತೀವಿ. ಪೂರ್ತಿ ಮಂಡಕ್ಕಿ ಬಟ್ಟಿ, ಬಿಡಿ ಲೇಔಟ್, ಅವಲಕ್ಕಿ ಮಿಲ್ ಎಲ್ಲ ಬಿಡಿ ಕಾರ್ಮಿಕರು ಮತ್ತು ಎಲ್ಲ ಹಿಂದೆನೇ ಇರೋದು. AB ರಹೀಮ್ ಸಾಬ್ ಹಿಂದೆ ಐತಿ. ಒಳ್ಳೆ ಇದು ಗುಣ ಐತೆ ಅವ್ರದ್ದು. ಅವ್ರ ಮಾತು ಕೇಳ್ತಾರೆ. ಅವ್ರ ಮುಂದೆ ನಾವು ಇದ್ದು ಒಳ್ಳೆ ಟಾಪ್ ಕಾಂಗ್ರೆಸ್ಗೆ ದುಡಿತೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.